ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಮೌಂಟೈನ್ ರೀಜನ್ಸ್, ಅದರಲ್ಲಿ ಸ್ನೋ ಲಿಯೋಟ್ಸ್, ಗೋಟ್, ಮೌಂಟೈನ್ ಗೋಟ್, ಅದಕ್ಕೆ ಬೆಟ್ಟವನ್ನು ಹತ್ತಲಿಕ್ಕೆ, ಮೌಂಟೈನ್ಸ್ ಪರ್ವತವನ್ನು ಹತ್ತಲಿಕ್ಕೆ ಸ್ಟ್ರಾಂಗ್ ಹೂವ್ಸ್ ಇರುತ್ತೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್, ಗ್ರಾಸ್ ಲ್ಯಾಂಡ್ಸ್. ಗ್ರಾಸ್ ಲ್ಯಾಂಡ್ಸ್ ಅಂದರೆ ಹುಲ್ಲುಗಾವಲುಗಳು. ಗ್ರಾಸ್ ಲ್ಯಾಂಡ್ಸ್ ಅಂದರೆ ಹುಲ್ಲುಗಾವಲುಗಳು. A lion lives in a forest or a grassland. ಲಯನ್ ಅಂದರೆ ಸಿಂಹ ಫಾರೆಸ್ಟ್ ಕಾಡುಗಳಲ್ಲಿ ವಾಸಿಸುತ್ತೆ ಅಥವಾ ಗ್ರಾಸ್ ಲ್ಯಾಂಡ್ ಹುಲ್ಲುಗಾವಲಿನಲ್ಲಿ ವಾಸ ಮಾಡುತ್ತೆ. ಎ ಲಯನ್ ಲೀವ್ಸ್ ಇನ್ ಎ ಫಾರೆಸ್ಟ್ ಆರ್ ಎ ಗ್ರಾಸ್ ಲ್ಯಾಂಡ್ and is a strong animal that can hunt and kill animals like deer. ಇದು ಒಂದು ಸ್ಟ್ರಾಂಗ್ ಅನಿಮಲ್, ಅಂದರೆ ತುಂಬ ಬಲಿಷ್ಠವಾದಂತಹ, ತುಂಬ ಬಲವನ್ನು ಹೊಂದಿರತಕ್ಕಂತಹ, ತುಂಬ ಶಕ್ತಿಯನ್ನು ಹೊಂದಿರತಕ್ಕಂತಹ ವೈಲ್ಡ್ ಅನಿಮಲ್, ಕಾಡು ಪ್ರಾಣಿ. ದಟ್ ಕ್ಯಾನ್ ಹಂಟ್ ಆ್ಯಂಡ್ ಕಿಲ್ ಅನಿಮಲ್ಸ್ ಲೈಕ್ ಎ ಡೀರ್. ಇದು ಯಾವ ಪ್ರಾಣಿಯನ್ನು ಕೊಂದು ತಿನ್ನುತ್ತೆ, ಕಿಲ್ ಮಾಡಿ. ಡೀರ್ ಜಿಂಕೆಯಂತಹ ಪ್ರಾಣಿಯನ್ನು ಕೊಂದು ತಿನ್ನುತ್ತೆ. ಇಟ್ ಈಸ್ ಲೈಟ್, ಏನು ಈ ಒಂದು ಸಿಂಹ ಲಯನ್ ಲೈಟ್ ಬ್ರೌನ್ ಕಲರ್, ತಿಳಿ ಕಂದು ಬಣ್ಣವನ್ನು ಹೊಂದಿರುತ್ತೆ. ಇಟ್ ಈಸ್ ಲೈಟ್ ಬ್ರೌನ್ ಇನ್ ಕಲರ್. ಲುಕ್ ಅಟ್ ದ ಪಿಕ್ಚರ್ಸ್ ಆಫ್ ಎ ಲಯನ್ ಆ್ಯಂಡ್ ದಟ್ ಆಫ್ ಎ ಡೀರ್. ಈ ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂತಹ ಈ ಲಯನ್ ಮತ್ತು ಈ ಡೀರ್, ಜಿಂಕೆ, ಇವುಗಳ ಚಿತ್ರವನ್ನು ಗಮನಿಸಿ. ಎರಡೂ ಸಹ ಏನು ತಿಳಿ ಕಂದು ಬಣ್ಣದ ಮತ್ತು ಪ್ರಾಣಿಗಳು. ಹೌ ಆರ್ ದ ಐಸ್ ಪ್ಲೇಸ್ಡ್ ಇನ್ ದ ಫೇಸ್ ಫಾರ್ ದೀಸ್ ಟು ಅನಿಮಲ್ಸ್. ಈ ಎರಡೂ ಪ್ರಾಣಿಗಳ ಕಣ್ಣುಗಳು ಎಲ್ಲಿ, ಅವುಗಳ ಮುಖದ ಮೇಲೆ, ಫೇಸ್ ಅವುಗಳ ಮುಖದಲ್ಲಿ ಅವುಗಳ ಕಣ್ಣುಗಳು ಎಲ್ಲಿ ಕಂಡು ಬರುತ್ತೆ ಈ ಎರಡೂ ಅನಿಮಲ್ಗಳಲ್ಲಿ? ಅದು ಎಲ್ಲಿದೆ ಅಂದರೆ ಮುಖದಲ್ಲಿ ಮುಂದೆ ಇದೆಯೋ, ಸೈಡಲ್ಲಿ ಇದೆಯೋ? ಇಲ್ಲಿ ನೋಡಿ, ಈ ಲಯನ್ಗೆ ಇಲ್ಲಿ ಫ್ರಂಟಲ್ಲೇ ಇದೆ, ಅದೇ ಈ ಡೀರ್ಗೆ ಸೈಡ್ ಅಲ್ವಾ, ಸೈಡಲ್ಲಿ ಇವುಗಳ ಐಸು ಅವುಗಳ ಮುಖದ ಮೇಲೆ. ಅಂದರೆ ಜಿಂಕೆ ಮತ್ತು ಲಯನ್, ಸಿಂಹದ ಮುಖದಲ್ಲಿ ಅವುಗಳ ಕಣ್ಣುಗಳು ಯಾವ ಭಾಗದಲ್ಲಿ, ಎಲ್ಲಿ ಲೊಕೇಟ್ ಆಗಿದೆ, ಎಲ್ಲಿ ಕಂಡು ಬರುತ್ತೆ ಅಂತೇಳಿ ಕೇಳ್ತಿದ್ದಾರೆ. ಆರ್ ದೇ ಇನ್ ದ ಫ್ರಂಟ್ ಆರ್ ಆನ್ ದ ಸೈಡ್ ಆಫ್ ದ ಫೇಸ್? ಏನು, ಆರ್ ಇನ್ ದ ಫ್ರಂಟ್, ಇಲ್ಲ ಅವುಗಳ ಮುಖದ ಮುಂಭಾಗದಲ್ಲಿರುತ್ತೆ. ಆರ್ ಆನ್ ದ ಸೈಡ್ ಆಫ್ ದ ಫೇಸ್, ಅಥವಾ ಅವುಗಳ ಮುಖದ ಅಕ್ಕಪಕ್ಕದಲ್ಲಿ, ಸೈಡಲ್ಲಿ ಕಂಡು ಬರುತ್ತಾ? ಲಯನ್ಸ್ ಹ್ಯಾವ್ ಎ ಲಾಂಗ್ ಕ್ಲಾಸ್ ಇನ್ ದೇರ್ ಫ್ರಂಟ್ ಲೆಗ್ಸ್. ಲಯನ್ಸ್ ಅಂದರೆ ಈ ಲಯನ್ನಿಗೆ, ಸಿಂಹಕ್ಕೆ ಲಾಂಗ್ ಕ್ಲಾಸ್ ಅಂದರೆ ಉದ್ದನೆಯ ಉಗುರು. ಕ್ಲಾಸ್ ಅಂದರೆ ಉಗುರುಗಳು, ನೇಲ್ಸ್ ಇರುತ್ತೆ. ಎಲ್ಲಿ? ಇನ್ ದೇರ್ ಫ್ರಂಟ್ ಲೆಗ್, ಆ ಒಂದು ಸಿಂಹದ ಮುಂಗಾಲುಗಳಲ್ಲಿ. ಮುಂದೆ ಎರಡು ಕಾಲುಗಳಿದೆಯಲ್ಲ, ಈ ಎರಡೂ ಕಾಲುಗಳ ಮುಂಗಾಲಿನಲ್ಲಿ ಸಿಂಹದ ಕಾಲಿನ ಉಗುರು ತುಂಬ ಉದ್ದನೆಯ ಉಗುರುಗಳನ್ನು ಹೊಂದಿರುತ್ತೆ. ಲಯನ್ಸ್ ಹ್ಯಾವ್ ಎ ಲಾಂಗ್ ಕ್ಲಾಸ್ ಇನ್ ದೇರ್ ಫ್ರಂಟ್ ಲೆಗ್ಸ್ ದಟ್ ಕ್ಯಾನ್ ಬಿ ವಿತ್ಡ್ರಾನ್ ಇನ್ಸೈಡ್ ದ ಟೋಸ್. ಏನು, ಈ ರೀತಿ ಉದ್ದನೆಯ ಉಗುರುಗಳಿರೋದ್ರಿಂದ ಅವುಗಳ ಮುಂಗಾಲುಗಳಲ್ಲಿ ದಟ್ ಕ್ಯಾನ್ ಬಿ ವಿತ್ಡ್ರಾನ್ ಇನ್ಸೈಡ್ ದ ಟೋಸ್. ಯಾವುದು ತನ್ನ ಕಾಲುಗಳಿಂದ ಯಾವುದೇ ಒಂದು ವಸ್ತುವನ್ನಾದರೂ ಬೇಗ ಅದು ಹೇಳಿಕೊಳ್ಳುತ್ತೆ. ಡೂ ದ ಫೀಚರ್ಸ್ ಆಫ್ ದ ಲಯನ್ ಹೆಲ್ಪ್ ಇಟ್ ಇನ್ ಎನಿ ವೇ ಟು ಸರ್ವೈವ್. ಈ ಲಯನ್ ಅಂದರೆ ಈ ಸಿಂಹದಲ್ಲಿ ಅದರ ಮುಂಗಾಲಿನಲ್ಲಿ ಇರ್ತಕ್ಕಂಥ ಈ ಲಾಂಗ್ ಕ್ಲಾಸ್, ಉದ್ದನೆಯ ಉಗುರಿನ ಈ ಲಕ್ಷಣಗಳಿಂದ ಆ ಸಿಂಹಕ್ಕೆ ಏನು ಉಪಯೋಗ? ಈ ಲಕ್ಷಣಗಳು ಸಿಂಹ ಬದುಕುಳಿಯಲು ಯಾವ ರೀತಿಯಲ್ಲಾದರೂ ಸಹಾಯ ಮಾಡುತ್ತಂದರೆ, ಅಂದರೆ ಅದನ್ನು ಯಾವುದಾದ್ರೂ ಹಿಡ್ಕೊಳ್ತು ಅಂದರೆ ಅದರ ಚೂಪಾದ ಉದ್ದನೆಯ ಉಗುರುಗಳಿಂದ ಅವುಗಳನ್ನು ಅದರಿಂದ ಬಿಡಿಸ್ಕೊಂಡು ಅದು ಬದುಕುಳಿಯೋದಕ್ಕೆ ಎಲ್ಲ ರೀತಿಯ ಅವಕಾಶಗಳು ಈ ಉದ್ದನೆಯ ಉಗುರುಗಳಿಂದ ಸಾಧ್ಯ ಆಗುತ್ತೆ. ಅಂದರೆ ಸಿಂಹ ಬದುಕುಳಿಯೋದಕ್ಕೆ ಇರುವಂತಹ ಎಲ್ಲ ರೀತಿಯ ಅವಕಾಶವಾದಂಥ ಎಲ್ಲ ರೀತಿಯಲ್ಲೂ ಸಹಾಯಕವಾಗಿದೆ
ಈ ಲಾಂಗ್ ಕ್ಲಾಸ್. ಡು ದ ಫೀಚರ್ಸ್ ಆಫ್ ಲಯನ್ಸ್ ಹೆಲ್ಪ್ ಇನ್ ಎನಿ ವೇ? ಯಾವುದೇ ಸಂದರ್ಭದಲ್ಲೂ ಸಹ ಸಿಂಹ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋದಕ್ಕೆ ಈ ಉದ್ದನೆಯ ಉಗುರುಗಳು ಸಹಾಯಕವಾಗಿದೆ. ಇಟ್ ಈಸ್ ಲೈಟ್ ಬ್ರೌನ್ ಕಲರ್ ಹೆಲ್ಪ್ಸ್ ಇಟ್ ಟು ಹೈಡ್ ಇನ್ ಡ್ರೈ ಗ್ರಾಸ್ಲ್ಯಾಂಡ್ಸ್ ವೆನ್ ಇಟ್ ಅಂಟ್ಸ್ ಟು ಪ್ರೇ ಅಂಟ್ಸ್ ಫಾರ್ ಪ್ರೇ. ಅದಲ್ಲದೆ ಈ ಸಿಂಹಕ್ಕೆ ತಿಳಿ ಕಂದು ಬಣ್ಣ ಇರೋದ್ರಿಂದ ಅದರ ಮೈ ಬಣ್ಣ ಹೆಲ್ಪ್ಸ್ ಇಟ್ ಟು ಹೈಡ್ ಇನ್ ಡ್ರೈ ಗ್ಲ್ಯಾಂಡ್ಸ್, ಏನು ಆ ಗ್ರಾಸ್ ಲ್ಯಾಂಡಲ್ಲಿ. ಅದರ ಸಾಮಾನ್ಯವಾಗಿ ಹುಲ್ಲು ಒಣಗಿದರೆ ಅದು ಸಹ ಗೋಲ್ಡನ್ ಕಲರ್ ಬ್ರೌನ್ ಆಗಿಬಿಡುತ್ತೆ, ಅದು ಸಹ ಗೋಲ್ಡನ್ ಬ್ರೌನ್ ಆಗುತ್ತೆ, ಅಂದರೆ ತಿಳಿ ಕಂದು ಬಣ್ಣನೇ ಆಗಿರುತ್ತೆ. ಈ ಸಿಂಹನೂ ಕೂಡ ತಿಳಿ ಕಂದು ಬಣ್ಣ ಇರೋದ್ರಿಂದ ಅದಕ್ಕೆ ಏನಕ್ಕೆ ಸಹಾಯಕ ಆಗುತ್ತೆ, ಆ ಒಂದು ಗ್ರಾಸ್ ಲ್ಯಾಂಡಲ್ಲಿ ಹೈಡ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಅಲ್ಲಿ ಬಚ್ಚಿಟ್ಕೊಂಡು ಆ ಹುಲ್ಲಿನ ಮಧ್ಯೆ ಇದು ಅವಿತುಕೊಂಡು ಅಥವಾ ಬಚ್ಚಿಟ್ಕೊಂಡು ಅಲ್ಲಿ ಕುಳಿತುಕೊಳ್ಳೋದಕ್ಕೆ ಹೈಡಾಗಿ ಒಣಗಿದ ಹುಲ್ಲುಗಾವಲಿನಲ್ಲಿ ಅದು ತನ್ನನ್ನು ತಾನು ಬಚ್ಚಿಟ್ಕೊಂಡು ವೆನ್ ಇಟ್ ಹ್ಯಾಂಡ್ಸ್ ಫಾರ್ ಪ್ರೇ ಆನಿಮಲ್ಸ್ ಟು ಹೀಟ್, ಯಾವ ಪ್ರಾಣಿಯನ್ನು ತಾನು ಬೇಟೆ ಆಡಬೇಕು ಅಂತ ಇರುತ್ತೋ ಆ ಪ್ರಾಣಿಗಳನ್ನು, ಜಿಂಕೆ ಇರ್ಬೋದು, ನರಿ ಇರ್ಬೋದು, ಅಥವಾ ಝೀಬ್ರಾ ಇರ್ಬೋದು, ಯಾವುದಾದ್ರೂ ಪ್ರಾಣಿನ ಅದು ಬೇಟೆ ಆಡಬೇಕು ಅಂದರೆ ಅದು ಸಿಂಹ ಅಲ್ಲಿದೆ ಅಂತ ಬೇರೆ ಪ್ರಾಣಿಗಳು ನೋಡಿಬಿಟ್ರೆ ಓಡೋಗ್ಬಿಡುತ್ತೆ. ಅದು ಕಾಣಬಾರ್ದು ಅಂದರೆ ಹುಲ್ಲಿನ ಮಧ್ಯೆ, ಹುಲ್ಲು ಅಂದರೆ ಡ್ರೈ ಗ್ರಾಸ್ ಲ್ಯಾಂಡು ಅಂದರೆ ಒಣಗಿದ ಹುಲ್ಲು ಆ ಬಣ್ಣನೇ ಇರೋದ್ರಿಂದ, ಸಿಂಹದ ಮೈ ಬಣ್ಣನೇ ಇರೋದ್ರಿಂದ ಸಿಂಹ ಅಲ್ಲಿ ಹೈಡ್ ಆದರೆ, ಅಲ್ಲಿ ಬಚ್ಚಿಟ್ಕೊಂಡ್ರೆ, ಅದರೊಳಗಡೆ ಕುಳಿತುಕೊಂಡ್ರೆ ಅದು ಯಾವುದೇ ರೀತಿಯಲ್ಲಿ ಸಿಂಹ ಇರೋದು ಕಾಣಲ್ಲ. ಇದರಿಂದಾಗಿ ಅದರ ಮೈ ಬಣ್ಣ ಬ್ರೌನ್ ಕಲರು ಅದಕ್ಕೆ ತುಂಬ ಸಹಾಯಕವಾಗುತ್ತೆ. ವೆನ್ ಇಟ್ ಹ್ಯಾಂಡ್ಸ್ ಫಾರ್ ಪ್ರೇ ಆನಿಮಲ್ಸ್ ಟು ಹೀಟ್, ಅದು ಬೇಟೆಯಾಡಬೇಕಾದ ಪ್ರಾಣಿ ಇರುವ ಸ್ಥಳವನ್ನು ಸರಿಯಾಗಿ ತಿಳಿಯಲು, ತಾನು ಯಾವ ಪ್ರಾಣಿನ ಬೇಟೆ ಆಡಬೇಕು ಅದನ್ನು ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಆ ಹುಲ್ಲುಗಾವಲಿನ ಮಧ್ಯೆ ಹವಿತ್ಕೊಳ್ಳುತ್ತೆ. ದ ಐಸ್ ಇನ್ ಫ್ರಂಟ್ ಆಫ್ ದ ಫೇಸ್ ಅಲೋ ಇಟ್ ಟು ಹ್ಯಾವ್ ಎ ಕರೆಕ್ಟ್ ಐಡಿಯಾ ಅಬೌಟ್ ದ ಲೊಕೇಶನ್ ಆಫ್ ಇಟ್ಸ್ ಪ್ರೇ. ಅದಲ್ಲದೆ ದ ಐಸ್ ಇನ್ ಫ್ರಂಟ್ ಆಫ್ ದ ಫೇಸ್, ಆ ಸಿಂಹದ ಕಣ್ಣುಗಳು ಅದರ ಮುಖದ ಮುಂಭಾಗದಲ್ಲೇ ಇರುವುದರಿಂದ, ಇಲ್ಲಿ ನೋಡಿ ಫ್ರಂಟಲ್ಲೇ ಇದೆ ಅದರ ಕಣ್ಣುಗಳು ಅಲ್ವಾ, ಆ ಸಿಂಹದ ಐಸ್ ಅದರ ಫೇಸಲ್ಲಿ, ಅದರ ಮುಖದಲ್ಲಿ ಫ್ರಂಟಲ್ಲೇ ಇರೋದ್ರಿಂದ ಅಲೋಸ್ ಇಟ್ ಟು ಕರೆಕ್ಟ್ ಐಡಿಯಾ ಅಬೌಟ್ ದ ಲೊಕೇಶನ್ ಇಟ್ಸ್ ಪ್ರೇ. ಮುಂಭಾಗದ ಕಣ್ಣುಗಳು ಏನು ಮಾಡುತ್ತೆ, ಆ ಒಂದು ಯಾವ ಪ್ರಾಣಿಯನ್ನು ಬೇಟೆಯಾಡಬೇಕೋ ಅವುಗಳನ್ನು ಸರಿಯಾಗಿ, ಆ ಸ್ಥಳವನ್ನು ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಇದಕ್ಕೆ ಒಂದು ಐಡಿಯಾ, ಅಂದರೆ ಕರೆಕ್ಟಾಗಿ ಅದನ್ನು ಒಂದು ಪ್ಲ್ಯಾನ್ ಮಾಡೋದಕ್ಕೆ ಒಂದು ಯೋಜನೆಯನ್ನು ಹಾಕ್ಕೊಂಡು ತಾನು ತಿನ್ನಬೇಕಾದ, ಬೇಟೆಯಾಡಬೇಕಾದ ಪ್ರಾಣಿಯನ್ನು ಸರಿಯಾಗಿ ಬೇಟೆಯಾಡಲು ಈ ಕಣ್ಣುಗಳು ಸಹಾಯ ಮಾಡುತ್ತೆ. ಗೊತ್ತಾಯ್ತಾ? ಇದಿಷ್ಟು ಲಯನ್ದ ಫಂಕ್ಷನ್ಸ್, ಅಂದರೆ ಫೀಚರ್ಸ್, ಅದರ ಮೇನ್ ಫೀಚರ್ಸ್. As like a deer is another animal that lives in forest and grasslands. ಅದೇ ರೀತಿ ಜಿಂಕೆ ಅನ್ನೋದು ಮತ್ತೊಂದು ರೀತಿಯ ಪ್ರಾಣಿಯಾಗಿದ್ದು, ವೈಲ್ಡ್ ಅನಿಮಲ್ ಆಗಿದ್ದು, ಕಾಡು ಪ್ರಾಣಿ, ಕಾಡಿನಲ್ಲಿ ವಾಸಿಸುವಂಥ ಮತ್ತೊಂದು ಪ್ರಾಣಿಯಾಗಿದ್ದು, ಇದು ಎಲ್ಲಿ ಫಾರೆಸ್ಟ್ ಆ್ಯಂಡ್ ಗ್ರಾಸ್ಲ್ಯಾಂಡ್ಸ್, ಹುಲ್ಲುಗಾವಲಿನಲ್ಲಿ ಮತ್ತು ಕಾಡಿನಲ್ಲಿ ಈ ಡೀರ್ ಜಿಂಕೆ ಕಂಡುಬರುತ್ತೆ. ಇಟ್ ಹ್ಯಾಸ್ ಎ ಸ್ಟ್ರಾಂಗ್ ಟೀತ್ ಫಾರ್ ಚೀವಿಂಗ್ ಹಾರ್ಡ್ ಪ್ಲಾಂಟ್ಸ್ ಸ್ಟೆಮ್ಸ್ ಆಫ್ ದ ಫಾರೆಸ್ಟ್. ಈ ಜಿಂಕೆಗೆ ಸ್ಟ್ರಾಂಗ್ ಟೀತ್ ಅಂತೆ, ತುಂಬ ಬಲಿಷ್ಠವಾದ, ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಗಟ್ಟಿಯಾದ ಹಲ್ಲುಗಳು ಇರುತ್ತೆ. ಯಾಕೆ ಹೇಳಿ? ಫಾರ್ ಚೀವಿಂಗ್ ಹಾರ್ಡ್ ಪ್ಲಾಂಟ್ ಸ್ಟೆಮ್ಸ್ ಆಫ್ ದ ಫಾರೆಸ್ಟ್. ಮರದ ತೊಗಟೆಗಳಿರುತ್ತಲ್ಲ, ಆ ಮರದ ತೊಗಟೆ ಕಾಂಡದ ಭಾಗ, ಅವುಗಳನ್ನು ಕಚ್ಚಿ, ಅವುಗಳನ್ನು ಜಗಿದು, ಅವುಗಳನ್ನು ಕಚ್ಚಿ ತಿನ್ನೋದಕ್ಕಾಗಿ ಜಿಂಕೆಗಳಿಗೆ ಬಲವಾದ, ಬಲಿಷ್ಠವಾದ ಟೀತ್, ಹಲ್ಲುಗಳನ್ನು ಹೊಂದಿರುತ್ತೆ. A deer needs to know about the presence of predators. ಅದಲ್ಲದೆ ಜಿಂಕೆಗೇನು ಭಕ್ಷಕ, ಅಂದರೆ ಪ್ರಿಡೇಟರ್ಸ್ ಅಂದರೆ ಇಲ್ಲಿ ಭಕ್ಷಕ, ಯಾವುದು ತನ್ನನ್ನು ತಿನ್ನೋಕ್ಕೆ ಬರುತ್ತೋ ಅವುಗಳನ್ನ ಪ್ರಿಡೇಟರ್ಸ್, ಭಕ್ಷಕ ಜೀವಿಗಳು ಅಂತೇಳಿ ಕರೀತಾರೆ. ಅಂದರೆ ಯಾವ ಭಕ್ಷಕ, ಸಿಂಹ ಅಂದರೆ ಸಿಂಹದಂತಹ ಭಕ್ಷಕ ಪ್ರಾಣಿಗಳ ಸುಳಿವನ್ನು ತಿಳಿಯಲು ಅವಶ್ಯಕತೆ ಜಿಂಕೆಗಳದ್ದು. ಅಂದರೆ ಎ ಡೀರ್ ನೀಡ್ಸ್ ಟು ನೋ ಅಬೌಟ್ ದ ಪ್ರೆಸೆನ್ಸ್ ಆಫ್ ಪ್ರಿಡೇಟರ್ಸ್, ಅಂದರೆ ತನ್ನನ್ನು ತಿನ್ನೋಕ್ಕೆ ಬರ್ತಕ್ಕಂತಹ ಭಕ್ಷಕ ಜೀವಿಯಾದಂತಹ ಸಿಂಹ ಇರ್ಬೋದು, ಆ್ಯಸ್ ಲೈಕ್ ಎ ಟೈಗರ್ ಇರ್ಬೋದು, ಲಯನ್ ಇರ್ಬೋದು, ಈ ರೀತಿ ಸಿಂಹದಂತಹ, ಹುಲಿಯಂತಹ ಅವುಗಳ ಬಗ್ಗೆ ತಿಳಿದುಕೊಳ್ಳುವುದು
ಇದರ ಅವಶ್ಯಕವಾಗಿರುತ್ತೆ. Animals like lion that make it their prey. ಅದೆಲ್ಲ ಏನು, ಅವುಗಳಿಗೆ ಆಹಾರವಾಗಿ ಸಿಗದ ಅವುಗಳಿಂದ ತಪ್ಪಿಸಿಕೊಂಡು ಓಡಿ ಹೋಗುವುದು ಅವಶ್ಯಕ. ಅದೆಲ್ಲ ಏನು, ಅನಿಮಲ್ಸ್ ಲೈಕ್ ಲಯನ್ ದಟ್ ಮೇಕ್ ಇಟ್ ದೇರ್ ಪ್ರೇ ಇನ್ ಆರ್ಡರ್ ಟು ರನ್ ಅವೇ ಫ್ರಮ್ ದೆಮ್ ಆ್ಯಂಡ್ ನಾಟ್ ಬಿಕಮ್ ದೇರ್ ಪ್ರೇ. ಅಂದರೆ ತನ್ನನ್ನು ತಿನ್ನೋಕ್ಕೆ ಬರ್ತಕ್ಕಂಥ ಸಿಂಹ, ಹುಲಿ ಆ ಪ್ರಾಣಿಗಳಿಂದ ಅವುಗಳಿಗೆ ಸಿಗದಂತೆ, ಅವುಗಳಿಗೆ ತಾನು ಆಹಾರವಾಗದಂತೆ, ಜಿಂಕೆ ಸಿಂಹ ಮತ್ತು ಹುಲಿಗಳಿಗೆ ಆಹಾರವಾಗದಂತೆ ಓಡಿ ಹೋಗುವುದು ಈ ಒಂದು ಪ್ರಾಣಿಗಳಿಗೆ ಅವಶ್ಯಕವಾಗಿರುತ್ತೆ. ಜಿಂಕೆಗಳಿಗೆ ಇಟ್ ಹ್ಯಾಸ್ ಲಾಂಗ್ ಇಯರ್ಸ್ ಟು ಹಿಯರ್ ಮೂಮೆಂಟ್ಸ್ ಆಫ್ ಪ್ರಿಡೇಟರ್ಸ್. ಅದಲ್ಲದೆ ಜಿಂಕೆಗಳಿಗೆ ಉದ್ದವಾದ ಕಿವಿಗಳಿರುತ್ತಂತೆ. ನೋಡಿ, ಅದು ಸ್ವಲ್ಪ ಸೌಂಡ್ ಆದರೆ ಸಾಕು, ಹಿಂದೆ ಮುಂದೆ ಅದನ್ನು ಮೂಮೆಂಟ್ ಮಾಡ್ತಿರುತ್ತೆ. ಜಿಂಕೆಗಳು ಉದ್ದವಾದ ಕಿವಿಗಳನ್ನು ಹೊಂದಿದ್ದು, ಲಾಂಗ್ ಇಯರ್ಸ್ ಟು ಹಿಯರ್ ಮೂಮೆಂಟ್ಸ್ ಆಫ್ ಪ್ರಿಡೇಟರ್ಸ್. ಅಂದರೆ ಈ ಭಕ್ಷಕ ಪ್ರಾಣಿಗಳಿರಲ್ಲ, ತನ್ನನ್ನು ತಿನ್ನೋಕ್ಕೆ ಬರ್ತಕ್ಕಂತಹ ಸಿಂಹ, ಹುಲಿ ಅಂತಹ ಪ್ರಾಣಿಗಳು ಎಲ್ಲಿದೆ, ಅವುಗಳ ಮೂಮೆಂಟು, ಅವುಗಳ ಚಲನವಲನ, ಸ್ವಲ್ಪ ಶಬ್ದ ಆಯಿತು ಅಂದರೆ ಓಡ್ತಾ ಇರುತ್ತೆ. ಅದು ಸ್ವಲ್ಪ ಎಲ್ಲಾದರೂ ಅವುಗಳ ಸುಳಿವು ಸಿಕ್ತು ಅಂದರೆ, ಉದ್ದವಾದ ಕಿವಿಗಳಿರೋದ್ರಿಂದ ತುಂಬ ಸೂಕ್ಷ್ಮವಾದ ಅಬ್ಸರ್ವೇಷನ್ ಇರುತ್ತೆ ಜಿಂಕೆಗಳಲ್ಲಿ. ಅವುಗಳು ಸ್ವಲ್ಪ ಸಣ್ಣದಾದ ಒಂದು ಮೂಮೆಂಟ್ ಆಯಿತು ಅಂದರೆ, ಹುಲ್ಲುಗಳ ಮಧ್ಯೆ ಕಾಡಿನಲ್ಲಿ ಸ್ವಲ್ಪ ಒಣಗಿದ ಎಲೆಯ ಶಬ್ದ ಆಯಿತು, ಈ ಥರ ಸಣ್ಣ ಒಂದು ಮೂಮೆಂಟ್ ಚಲನೆ ಆದರೂ ಸಹ ಅವುಗಳನ್ನು ಕೇಳಿಸ್ಕೊಂಡು ಆ ಒಂದು ಹುಲಿ ಸಿಂಹಕ್ಕೆ ಸಿಗದಂತೆ ಓಡಿ ಹೋಗೋದಕ್ಕೆ, ಭಕ್ಷಕ ಪ್ರಾಣಿಗಳಿಂದ ತಮ್ಮನ್ನು ರಕ್ಷಿಸ್ಕೊಳ್ಳೋದಕ್ಕೆ ಅವುಗಳಿಗೆ ಉದ್ದವಾದ ತುಂಬ ಸೂಕ್ಷ್ಮವಾದ ಕಿವಿಗಳನ್ನು ಹೊಂದಿರುತ್ತೆ. ದ ಐಸ್ ಆನ್ ದ ಸೈಡ್ ಆಫ್ ಇಟ್ಸ್ ಹೆಡ್ ಅಲೋ ಇಟ್ ಟು ಲುಕ್ ಇನ್ ಆಲ್ ಡೈರೆಕ್ಷನ್ಸ್ ಫಾರ್ ಡೇಂಜರ್. ಅದಲ್ಲದೆ ಜಿಂಕೆಯ ಕಣ್ಣು ಅದರ ಮುಖದ ಅಕ್ಕಪಕ್ಕದಲ್ಲಿ, ಸೈಡಲ್ಲಿ ಇರುತ್ತಂತೆ, ಮುಖದ ಅಕ್ಕಪಕ್ಕದಲ್ಲಿದ್ದು ಏನು ಮಾಡುತ್ತಿದ್ದು, ಹಲೋ ಇಟ್ ಟು ಲುಕ್ ಇನ್ ಆಲ್ ಡೈರೆಕ್ಷನ್ಸ್ ಫಾರ್ ಡೇಂಜರ್. ತನ್ನ ಸುತ್ತ ಎಲ್ಲ ದಿಕ್ಕುಗಳಿಂದ ತನಗೆ ಯಾವುದಾದ್ರೂ ಅಪಾಯಗಳು ಆಗುತ್ತಾ, ಯಾವುದಾದ್ರೂ ಅಪಾಯಗಳಿಂದ ಎಲ್ಲ ದಿಕ್ಕುಗಳಿಂದ ಆ ಒಂದು ಕಣ್ಣುಗಳ ಮೂಲಕ ಏನಾಗುತ್ತೆ, ಎಲ್ಲವನ್ನು ನೋಡ್ತಾ ಇರುತ್ತೆ. ಎಲ್ಲ ದಿಕ್ಕುಗಳಲ್ಲೂ ಅದು ನೋಡುತ್ತೆ. ತನಗೆ ಯಾವುದೇ ರೀತಿ ಅಪಾಯ ಆಗದಂತೆ ಅಪಾಯಗಳ ಸುಳಿವನ್ನು ತಿಳಿಯಲು ಏನು ಮಾಡುತ್ತೆ, ಈ ತನ್ನ ಮುಖದಲ್ಲಿರ್ತಕ್ಕಂತಹ ಸೈಡಲ್ಲಿ ಮುಂಭಾಗ ಇರಲ್ಲ, ಅಕ್ಕಪಕ್ಕದಲ್ಲಿದ್ದ ಕಣ್ಣುಗಳಿಂದ ಎಲ್ಲ ದಿಕ್ಕುಗಳನ್ನು ನೋಡಿ ಅಪಾಯದ ಸುಳಿವನ್ನು ತಿಳಿದುಕೊಳ್ಳೋಕೆ ಈ ಕಣ್ಣುಗಳು ಸಹಾಯ ಮಾಡುತ್ತೆ. ದ ಸ್ಪೀಡ್ ಆಫ್ ದ ಡೀರ್ ಹೆಲ್ಪ್ಸ್ ದಮ್ ಟು ರನ್ ಅವೇ ಫ್ರಮ್ ದ ಪ್ರಿಡೇಟರ್ಸ್. ಅದಲ್ಲದೆ ಜಿಂಕೆಗಳು ತುಂಬ ವೇಗವಾಗಿ ಓಡುತ್ತೆ. ಆಯಿತಾ, ಜಿಂಕೆಗಳು ತುಂಬ ವೇಗವಾಗಿ ಓಡೋದ್ರಿಂದ ಅವುಗಳು ಆ ಪ್ರಿಡೇಟರ್ಸ್ಗಳು ಅಂದರೆ ಭಕ್ಷಕ ಜೀವಿಗಳು, ಹುಲಿ ಮತ್ತು ಸಿಂಹದಂತಹ ಭಕ್ಷಕ ಜೀವಿಗಳಿಂದ ತಪ್ಪಿಸಿಕೊಂಡು ಅವುಗಳಿಗೆ ಸಿಗದಂತೆ ದೂರವಾಗಿ ವೇಗವಾಗಿ ಓಡೋದಕ್ಕೆ ಆ ಜಿಂಕೆಗಳಿಗೆ ಓಡಲು ಅವುಗಳ ವೇಗ ತುಂಬ ಹೆಚ್ಚಾಗಿರುತ್ತೆ, ತುಂಬ ಸ್ಪೀಡಾಗಿ ಹೋಗುತ್ತೆ. ಹಾಗಾಗಿ ದ ಸ್ಪೀಡ್ ಆಫ್ ದ ಡೀರ್ ಹೆಲ್ಪ್ಸ್ ದೆಮ್ ಟು ರನ್ ಅವೇ ಫ್ರಮ್ ದ ಪ್ರಿಡೇಟರ್ಸ್. ಭಕ್ಷಕ ಜೀವಿಗಳಿಂದ ರಕ್ಷಿಸಿಕೊಳ್ಳಲು ಅತಿ ವೇಗವಾದ ಓಟವನ್ನು ಜಿಂಕೆಗಳು ಹೊಂದಿರುತ್ತೆ. ಆಯಿತಾ. ದೇರ್ ಆರ್ ಮೆನಿ ಅದರ್ ಫೀಚರ್ಸ್ ಆಫ್ ಎ ಲಯನ್, a deer or other animals and plants that help them to survive in their habitat. there are many other features. ಬರೀ ಲಯನ್ ಇರ್ಬೋದು, ಡೀರ್ ಇರ್ಬೋದು, ಇದರ ಪ್ಲ್ಯಾಂಟ್ಸು ಅಥವಾ ಕಾಡಿನಲ್ಲಿ ಇರ್ತಕ್ಕಂತಹ ಫಾರೆಸ್ಟು, ಗ್ರಾಸ್ಲ್ಯಾಂಡಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ಸಿಂಹ, ಹುಲಿ, ಚಿರತೆ, ನರಿ, ಒಂಟೆ, ಆನೆ, ಝೀಬ್ರಾ, ಜಿರಾಫೆ, ಡೀರ್, ಮಂಕಿ, ಈ ಥರ ಅನೇಕ ಪ್ರಾಣಿಗಳು ತನ್ನದೇ ಆದ ಅನೇಕ ವಿಶಿಷ್ಟ ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಅಂದರೆ ಒಂದಕ್ಕೊಂದು ತಾವು ಬದುಕಲು ಅವಶ್ಯಕವಾದಂತಹ, ತಮ್ಮನ್ನು ತಾವು ಕಾಪಾಡಿಕೊಳ್ಳಲು ಅವಶ್ಯಕವಾದಂತಹ ಕೆಲವೊಂದು ವಿಶೇಷ ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಹಾಗಾಗಿ ವೈಲ್ಡ್ ಅನಿಮಲ್ಸು ಸಹ ಒಂದೇ ಕಡೆಯಲ್ಲಿ ಯಾವುದೇ ಅಂಥ ಆತಂಕವಿಲ್ಲದೆ ಸಸ್ಯಗಳು, ಪ್ರಾಣಿಗಳು ಎಲ್ಲವೂ ತಮ್ಮನ್ನು ತಾವು ಉಳಿಸಿಕೊಂಡು ತಮ್ಮ ಆವಾಸದಲ್ಲಿ ಬದುಕಲು ಇನ್ನೂ ಹಲವು ಪ್ರಮುಖ ಗುಣಲಕ್ಷಣಗಳನ್ನು ಹೊಂದಿದ್ದು, ಅಲ್ಲಿ ಅವುಗಳು ತಮ್ಮ ಆವಾಸದಲ್ಲಿ ಜೀವಿಸಲು ಈ ಗುಣಲಕ್ಷಣಗಳೇ ಅವುಗಳಿಗೆ ಸಹಾಯಕವಾಗಿದೆ.
ಅರ್ಥ ಆಯ್ತಾ? ಎಷ್ಟು ವಂಡರ್ಫುಲ್ ನೋಡಿ. ಸಿಂಹ ಜಿಂಕೆಯನ್ನು ತಿನ್ನುತ್ತೆ, ಆದರೆ ಅದಕ್ಕೆ ವೇಗವಾಗಿ ಓಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ ಭಗವಂತ. ಹಾಗೆ ತುಂಬ ಕ್ಯಾಚ್ ಮಾಡುವಂಥ ಕೆಪಾಸಿಟಿ, ಯಾವುದೇ ಶಬ್ದವನ್ನಾಗಲಿ ಅವುಗಳ ಮೂಮೆಂಟ್ಸನ್ನಾಗಲಿ ಚಲನವಲನಗಳನ್ನ ಅಬ್ಸರ್ವ್ ಮಾಡುವಷ್ಟು ತೀಕ್ಷ್ಣವಾದ ಬುದ್ಧಿಯನ್ನು ಜಿಂಕೆಗಳು ಹೊಂದಿರುತ್ತೆ. ಹಾಗಾಗಿ ಅವು ಸಿಂಹ ಒಂದೇ ಇದ್ದರೂ ಎಷ್ಟೇ ಜಿಂಕೆಗಳನ್ನ ತಿಂದರೂ ಅವುಗಳ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಅವು ಭಯನೇ ಪಡಲ್ಲ ಜಿಂಕೆಗಳು, ಸಿಂಹ ಹುಲಿ ಬರ್ತಿದೆ ಅಂತ ಅಂದರೆ. ಯಾಕಂದರೆ ಅದ್ರ ಮೇಲೆ ಅದಕ್ಕಷ್ಟು ಕಾನ್ಫಿಡೆನ್ಸ್ ಇರುತ್ತೆ, ವೇಗವಾಗಿ ಹೋಗುತ್ತೆ, ಸಿಗದಂತೆ ಓಡಿ ಹೋಗುವಂಥ ಶಕ್ತಿ ಅವುಗಳಿರುತ್ತೆ. ಹಾಗಾಗಿ ಎಲ್ಲ ಪ್ರಾಣಿಗಳು ಸಹ ಕಾಡಿನಲ್ಲಿ ಸುಂದರವಾಗಿ ತಮ್ಮ ಆವಾಸದಲ್ಲೇ ಬದುಕೋದಕ್ಕೆ ಸಹಾಯ ಆಗುತ್ತೆ. ಆಯಿತಾ ಮೈ ಡಿಯರ್ ಸ್ಟೂಡೆಂಟ್? ಇಷ್ಟರಲ್ಲಿ ಇನ್ನೊಂದ್ಸಲ ನೀವು ಏನಾದರೂ ಅದರ್ ಫೀಚರ್ಸ್ ಇದ್ದರೆ ಅದನ್ನು ನೋಟ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಆ್ಯಂಡ್ ಆಡಿಯೋನ 2-3 ಟೈಮ್ ಕೇಳಿ, ಟೆಕ್ಸ್ಟ್ ಬುಕ್ ಇಟ್ಕೊಂಡು ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಪ್ಲೇ ಲಿಸ್ಟ್ ಚೆಕ್ ಮಾಡಿ, ಎಲ್ಲ ವೀಡಿಯೋಸು ಸಿಗುತ್ತೆ ಒಂದು ಲೆಸನ್ದು. ಇಷ್ಟರಲ್ಲಿ ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. Give 2 examples of grassland animals and plants. 2 example. ಹುಲ್ಲುಗಾವಲಿನಲ್ಲಿ ಕಂಡು ಬರ್ತಕ್ಕಂತಹ 2 ಪ್ರಾಣಿಗಳು ಮತ್ತು 2 ಸಸ್ಯಗಳಿಗೆ ಎಕ್ಸಾಂಪಲ್ಸ್ನ ಕೊಡಿ. ವಾಟ್ ಈಸ್ ಪ್ರಿಡೇಟರ್ಸ್? ಪ್ರಿಡೇಟರ್ಸ್ ಅಂದರೆ ಏನು? ರೈಟ್ ದ ಫೀಚರ್ಸ್ ಆಫ್ ಲಯನ್ ಆ್ಯಂಡ್ ಡೀರ್. ಜಿಂಕೆ ಮತ್ತು ಸಿಂಹದ ಫೀಚರ್ಸ್ಗಳನ್ನ ಬರೀರಿ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಗೊತ್ತಾದರೆ ಇನ್ನು ಮೆನಿ ಅದರ್ ಯಾವುದಾದ್ರೂ ಒಂದು ಇದೇ ರೀತಿ ಟೈಗರು ಅಥವಾ ಝೀಬ್ರಾ ಈ ಥರ ಬೇರೆ ಪ್ರಾಣಿಗಳ ಇನ್ನು 2 ಅನಿಮಲ್ಸ್ದು ಹೋಮ್ವರ್ಕ್ ನೀವೇ ಸರ್ಚ್ ಮಾಡಿ. ನಿಮಗೇನಾದರೂ ಸಿಕ್ಕಿದ್ರೆ ಅವುಗಳ ಬಾಡಿ ಫೀಚರ್ಸ್ ಹೇಗಿರುತ್ತೆ, ಅದು ಯಾವ ರೀತಿ ಕಾಪಾಡ್ಕೊಳ್ಳುತ್ತೆ ಅನ್ನೋದನ್ನು, ಝೀಬ್ರಾ ಅಥವಾ ಎಲಿಫೆಂಟ್ ಇರ್ಬೋದು ಅಥವಾ ಬೇರೆ ಅನಿಮಲ್ಸ್ ಟೈಗರ್ ಇರ್ಬೋದು ಅಥವಾ ಬಿಯರ್ ಇರ್ಬೋದು, ಈ ರೀತಿ ಬೇರೆ 2 ಅನಿಮಲ್ಸ್ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅವುಗಳದ್ದು 2 ಅನಿಮಲ್ಸ್ದು ಫೀಚರ್ಸ್ನ ಬರೀರಿ. ಇದನ್ನು ಪಾಯಿಂಟ್ಸ್ ಮಾಡಿ ಬರೀರಿ. ರೈಟ್ ದ ಫೀಚರ್ಸ್ ಆಫ್ ಲಯನ್ಸ್ ಆ್ಯಂಡ್ ಡೀರ್ದು. ಲಯನ್ಸ್ದೇ ಒಂದು 4-5 ಪಾಯಿಂಟ್ ಬರೀರಿ. ಅವುಗಳ ಹೇರ್ಸ್ ಹೇಗಿರುತ್ತೆ, ಅವುಗಳ ಕ್ಲಾಸ್ ಹೇಗಿರುತ್ತೆ ಅಂತ. ಆ್ಯಂಡ್ ಇದನ್ನು ಗಿವ್ ರೀಸನ್ಸ್ಗೂ ಕೇಳ್ಬೋದು. ವೈ ದ ಲಯನ್ ಲೆಗ್ಸ್ ಹ್ಯಾವ್ ಲಾಂಗ್ ಕ್ಲಾ, ಇದನ್ನು ಬರೀರಿ. ಲಯನ್ಸ್ ಹ್ಯಾವ್ ವೈ ದ ಲಯನ್ ಲೆಗ್ಸ್ ಹ್ಯಾವ್ ಲಾಂಗ್ ಕ್ಲಾಸ್ ಅಂತ. ಸಿಂಹಗಳ ಕಾಲಿನ ಉಗುರುಗಳು ಯಾಕೆ ತುಂಬ ಉದ್ದವಾಗಿರುತ್ತೆ ಅಂತ. ಬಿಕಾಸ್ ಯಾಕೆ ಹೇಳಿ? ಎ ಲಯನ್ ಹೆಲ್ಪ್ಸ್ ಇನ್ ಎನಿ ವೇ ಟು ಸರ್ವೈವ್, ತನ್ನನ್ನು ತಾನು ಕಾಪಾಡ್ಕೊಳ್ಳೋದಕ್ಕೆ. ಆಯ್ತಾ? ಈ ಆನ್ಸರ್ ಬರೀರಿ. ಆ್ಯಂಡ್ ವೈ ದ ಡೀರ್ ಐಸ್ ಆನ್ ದ ಸೈಡ್ ಆಫ್ ಇಟ್ಸ್ ಹೆಡ್. ಜಿಂಕೆಯ ಕಣ್ಣುಗಳು, ವೈ ದ ಐಸ್, ಜಿಂಕೆಯ ಕಣ್ಣುಗಳು ಯಾಕೆ ಅವುಗಳ ಅಕ್ಕಪಕ್ಕದಲ್ಲಿ ಸೈಡ್ ಅಲ್ಲಿ ಇರುತ್ತೆ ಅಂತ. ಬಿಕಾಸ್ ಅಲೋ ಟು ಇಟ್ ಲುಕ್ ಇನ್ ಆಲ್ ಡೈರೆಕ್ಷನ್ಸ್ ಫಾರ್ ಡೇಂಜರ್ಸ್. ಇದೇ ಆನ್ಸರ್ಸ್, ಇಷ್ಟೇ ಆನ್ಸರ್, ಅಲೋ ಟು. ಆಯ್ತಾ? ಇದು ಒಂದು ಕ್ವಶನು. ಇದು ಒಂದು. ವೈ ದ ಲಯನ್ ಲೈಟ್ ಬ್ರೌನ್ ಕಲರ್. ವೈ ದ ಲಯನ್ ಬಾಡಿ ಹ್ಯಾವ್ ಲೈಟ್ ಬ್ರೌನ್ ಕಲರ್ ಅಂತ. ಇದು ಹೆಲ್ಪ್ ಆಗುತ್ತೆ ನಿಮಗೆ. ಇಟ್ ಹೆಲ್ಪ್ಸ್ ಟು ಹೈಡ್ ಇನ್ ಡ್ರೈ ಗ್ರಾಸ್ ಲ್ಯಾಂಡ್ಸ್ ವೆನ್ ಇಟ್ ಹಂಟ್ಸ್ ಫಾರ್ ಪ್ರೇ. ಅದಕ್ಕೆ ಬರೀರಿ. ಇದನ್ನು ಬರೀಬೋದು. ನೆಕ್ಸ್ಟ್ ಪಾಯಿಂಟ್ಗೆ ಇದನ್ನು ಇನ್ನೊಂದು ಕ್ವಶನ್ ಮಾಡ್ಕೋಬೋದು. ವೈ ದ ಲಯನ್ ಹೈಸ್ ಇನ್ ಫ್ರಂಟ್ ಆಫ್ ದ ಫೇಸ್. ಲಯನ್ ಸಿಂಹದ ಕಣ್ಣುಗಳು ಅದರ ಮುಖದ ಮುಂಭಾಗದಲ್ಲಿ ಯಾಕಿರುತ್ತೆ ಅಂತ. ಅದು ಇಲ್ಲಿಂದನೇ ಆನ್ಸರು. ಇಟ್ ಅಲೋ ಇಟ್ ಟು ಹ್ಯಾವ್ ಎ ಕರೆಕ್ಟ್ ಐಡಿಯಾ ಅಬೌಟ್ ದ ಲೊಕೇಶನ್ ಫಾರ್ ಇಟ್
ಆಫ್ ಇಟ್ಸ್ ಪ್ರೇ ಇದೆ ಆನ್ಸರ್. ಇದರ ಚಿಕ್ಕ ಚಿಕ್ಕ ಕ್ವಶನ್ಸ್ಗಳಿಗೆ ಅಲ್ಲೇ ಆನ್ಸರ್ಸ್ನ ಮಾಡಿ ತುಂಬ ಸಿಗುತ್ತೆ. ಅದಲ್ಲದೆ ಫೀಚರ್ಸ್ಗಳು, ಐಸ್ ಹೇಗಿರುತ್ತೆ, ಅದರದ್ದು ಲೆಗ್ಸ್ ಹೇಗಿರುತ್ತೆ, ಅದನ್ನು ಮಾಮೂಲಿ ಫೀಚರ್ಸ್ ಬರೀರಿ. ಈಗ ಗಿವ್ ರೀಸನ್ಸ್ ಕೇಳಿದ್ರೆ ಇದಕ್ಕೂ ಆನ್ಸರ್ ಮಾಡಿ. ಈ ಎಲ್ಲ ಕ್ವಶನ್ಸ್ಗೆ ಹೋಮ್ವರ್ಕ್ ಕ್ವಶನ್ಸ್ನು ಎಕ್ಸಸೈಸ್ ಕ್ವಶನ್ಸ್ ಆದಮೇಲೆ ಅಡಿಷನ್ಸ್ ಕ್ವಶನ್ಸ್ ಮಾಡಿಕೊಂಡು ಇಟ್ಕೊಳ್ಳಿ. ನಿಮ್ಮ ಟೆಸ್ಟ್ಗಳಲ್ಲಿ ಸ್ಕೂಲ್ಗಳಲ್ಲಿ ಕೊಡ್ತಕ್ಕಂತಹ ಇನ್ಸೈಡ್ ಟೆಕ್ಸ್ಟ್ ಬುಕ್ ಕ್ವಶನ್ಸ್ಗೆ ಹೆಲ್ಪ್ ಆಗುತ್ತೆ. ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ. ಸೈನ್ಸ್ ಏನು ಕಷ್ಟ ಆಗಲ್ಲ, ಈಸಿ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, 2-3 ಟೈಮ್ ಆಡಿಯೋನ ಕೇಳಿ, ಹಾಗಾಗಿ ತುಂಬ ಈಸಿ ಅನಿಸುತ್ತೆ. ಓಕೆನಾ? ಎಸ್ಪೆಷಲಿ ಕನ್ನಡ ಮೀಡಿಯಮಿಂದ ಬಂದಿರೋ ಮಕ್ಕಳಿಗೆ ಕಷ್ಟ ಅನಿಸ್ಬಿಡುತ್ತೆ. ಬಟ್ ನಮ್ಮ ಸುತ್ತಮುತ್ತಲಿರೋ ಪರಿಸರ, ನಮ್ಮ ಬಗ್ಗೆ ಸ್ಟಡಿ ಮಾಡೋದಷ್ಟೇ ಸೈನ್ಸ್. ಈಸ್ ನಾಟ್ ಎ ಟಫ್ ಸಬ್ಜೆಕ್ಟ್. ಓಕೆನಾ? ಓಕೆ ಮಾಡಿ ಸ್ಟೂಡೆಂಟ್, ಥ್ಯಾಂಕ್ ಯು. ಈ ಇಮೇಜಲ್ಲಿ ಇರ್ತಕ್ಕಂಥದ್ದು ಗ್ರಾಸ್ ಲ್ಯಾಂಡ್ ಆ್ಯನಿಮಲ್ಸ್. ಅಂದರೆ ಗ್ರಾಸ್ ಲ್ಯಾಂಡಲ್ಲಿ ಗ್ರೀನೂ ಇರುತ್ತೆ, ಅದು ಒಣಗೋದ್ಮೇಲೆ ಡ್ರೈ ಆದಮೇಲೆ ಅನಿಮಲ್ಸ್ಗಳು ಹಂಟಿಂಗ್ ಮಾಡುವಾಗ ಅಲ್ಲಿ ಹೈಡ್ ಮಾಡ್ಕೊಳ್ಳೋದಕ್ಕೆ ಅದರದ್ದೇ ಕಲರ್ ಇರ್ತಕ್ಕಂತಹ ಗ್ರಾಸ್ ಕಲರೇ ಪಕ್ಷಿಗಳು, ಪ್ರಾಣಿಗಳು ಅವುಗಳ ಸ್ಕಿನ್ ಕಲರೇ ಇರುತ್ತೆ. ಇಲ್ಲಿ ನೋಡಿ ಒಂದು ಬರ್ಡ್ಸ್ ಇದೆ, ಇದ್ರದ್ದು ಆ ಗ್ರಾಸ್ ಕಲರೇ ಇದೆ. ಅದೇ ಯಾವ್ದಾದ್ರು ಹಂಟಿಂಗ್ ಮಾಡೋಕ್ಕೆ ಬಂದರೆ ಅಂದರೆ ಅದು ಹೈಡ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಲ್ಮೋಸ್ಟ್ ಗ್ರಾಸ್ ಲ್ಯಾಂಡಲ್ಲಿ ಇರ್ತಕ್ಕಂತಹ ಅನಿಮಲ್ಸಲ್ಲೆಲ್ಲ ಯಾವುದೇ ಪ್ರಿಡೇಟರ್ಸ್ ಇದ್ದರೂ ಸಹ ಅದು ಹಂಟಿಂಗ್ ಮಾಡ್ಕೊಳ್ಳುವಾಗ ಹೈಡ್ ಮಾಡ್ಕೊಳ್ಳಿ ಅಂತಲೇ ಅದಕ್ಕೆ ಹೆಲ್ಪ್ ಆಗೋ ಥರನೇ ಅದರ ಸ್ಕಿನ್ ಕಲರು ಮತ್ತು ಅದು ಗ್ರಾಸ್ ಕಲರು ಸೇಮ್ ಇರುತ್ತೆ. ಇದಿಷ್ಟು ಗ್ರಾಸ್ ಲ್ಯಾಂಡ್ ಆ್ಯನಿಮಲ್ಸ್ ಮತ್ತು ಅದರ ಗ್ರಾಸ್ ಲ್ಯಾಂಡ್ ಪಿಕ್ಚರ್ಸ್, ಹಂಟಿಂಗ್ ಆ್ಯನಿಮಲ್ಸ್. ಥ್ಯಾಂಕ್ ಯು.